ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಹಠಕ್ಕೆ ಬಿದ್ದಿದೆ. ನಮ್ಮ ವಿರುದ್ಧ ದಾಳಿ ಮಾಡ್ತಾ ಇರುವ ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ಪಾಠ ಕಲಿಸ್ತೀವಿ ಅಂತ IRGC ಅಬ್ಬರಿಸ್ತಾ ಇದೆ. ಇರಾನ್ನ ಆಡಳಿತದ ಮುಖ್ಯಸ್ಥ ಲಾರಿಜಾನಿ ಟ್ರಂಪ್ ತಮ್ಮ ಸೇಫ್ಟಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ರಾಜಕೀಯ ನಾಯಕರು ಶತ್ರುಗಳ ರಕ್ತವನ್ನು ಪರ್ಷಿಯನ್ ಗಲ್ಫಲ್ಲಿ ಹರಿಸಿಬಿಡ್ತೀವಿ ಅಂತಿದ್ದಾರೆ. ಅಮೆರಿಕಾಗೆ ನುಗ್ಗಿ ಟ್ರಂಪ್ನ ಹತ್ಯೆ ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇರಾನ್ ನಾಶ ಆದರೆ ಅಮೆರಿಕ ಮತ್ತು ಅದರ ಮಿತ್ರರ ನೆಮ್ಮದಿ ಕಿತ್ಕೋತೀವಿ ಅಂತ ಮತ್ತೆ ಕೆಲವರು ಅಬ್ಬರಿಸ್ತಾ ಇದ್ದಾರೆ. ಇಲ್ಲಿ ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ IRGC ಅತ್ಯಂತ ಬಲಿಷ್ಠ ಪಡೆ ಅಂತ ಕರೆಸಿಕೊಳ್ಳುವ ಕುದ್ಸ್ ಫೋರ್ಸ್ ಅನ್ನೋದು ಆಕ್ಟಿವ್ ಆಗಬೇಕು. ಯಾವುದೇ ವಿದೇಶಿ ನೆಲದಲ್ಲಿ ಕೂಡ ಕೆಲಸ ಮಾಡೋ ತಾಕತ್ತಿರೋದು ಈ ಕುದ್ಸ್ ಪಡೆಗಳಿಗೆ. ಆದರೆ ಈ ಕುದ್ಸ್ನ ಕೂಡ ಇಸ್ರೇಲ್ ಈಗ ಟಾರ್ಗೆಟ್ ಮಾಡ್ಕೊಂಡು ಬಡಿತಾ ಇದೆ. ಹಾಗಾದ್ರೆ ಯಾವುದಿದು ಕುದ್ಸ್ ಫೋರ್ಸು? ಏನಿದ್ರ ಕಥೆ? ಇಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಾಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳೋ ಶಕ್ತಿ ಆ ಫೋರ್ಸ್ಗಿದೆಯಾ? ಅದು ಭಾರತದಲ್ಲಿ ಕೂಡ ಒಂದಷ್ಟು ಭಯೋತ್ಪಾದಕ ಕೃತ್ಯಗಳಿಗೆ ಬೀಜಾಂಕುರ ಮಾಡಿತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ನ ಲಾರಿಜಾನಿ ನಡುವೆ ಒಂದು ಟ್ವೀಟ್ ಸಮರ ಆಯಿತು. ಆ ಸಂದರ್ಭದಲ್ಲಿ ಇರಾನ್ನ ಆಡಳಿತ ಮುಖ್ಯಸ್ಥರು ಟ್ರಂಪ್ಗೆ ನೇರವಾಗಿ ಜೀವ ಬೆದರಿಕೆಯನ್ನು ಒಡ್ಡಿದ್ರು. ಆ ಟ್ವೀಟ್ ಅನ್ನು ನೋಡಿದ್ದ ಸಾಕಷ್ಟು ಮಂದಿ ಇರಾನ್ಗೆ ಇದು ಸಾಧ್ಯ ಆಗತ್ತಾ? ಟ್ರಂಪ್ನ ಮುಟ್ಟೋದಿಕ್ಕಾದ್ರೂ ಆಗತ್ತೇನ್ರಿ ಇವರಿಗೆ? ನಾನ್ ಸೆನ್ಸ್ ಅಂತ ಗುಣಗ್ತಾ ಇದ್ರೆ ಅಮೆರಿಕ ತನ್ನ ಅಧ್ಯಕ್ಷರ ಭದ್ರತೆಯನ್ನ ಹೆಚ್ಚು ಮಾಡ್ತು. FBI ಟ್ರಂಪ್ಗೆ ಥ್ರೆಟ್ ಇದೆ ಅನ್ನೋದನ್ನ ಒಪ್ಕೊಳ್ತು. ಗೆಳೆಯರೆ, ಇಲ್ಲಿ ಇರಾನಿನ ಕೈಗಳು ಎಷ್ಟು ಉದ್ದಕ್ಕೆ ಚಾಚಿವೆ ಅನ್ನೋದು ಅಮೆರಿಕದ ಏಜೆನ್ಸಿಗಳಿಗೆ ಗೊತ್ತಿದೆ. ಈ ಹಿಂದೆ ಟ್ರಂಪ್ ಮೇಲೆ ನಡೆದ ಹತ್ಯಾಯತ್ನದ ಹಿಂದೆ ಕೂಡ ಇರಾನ್ನ IRGC ಇತ್ತು. ಆ ದಾಳಿಯಲ್ಲಿ ಟ್ರಂಪ್ ಸ್ವಲ್ಪದರಲ್ಲೇ ಪಾರಾಗಿದ್ರು. ಸೊ ಇಲ್ಲಿ ಅಧ್ಯಕ್ಷರಾಗೋ ಮೊದಲೇ ಡೊನಾಲ್ಡ್ ಟ್ರಂಪ್ ಅವರನ್ನು ಕೊಂದು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಇರಾನಿನ ರೆಜಿಮ್ ಮುಂದೆ ಕೂಡ ಆ ಪ್ರಯತ್ನಗಳನ್ನು ಮಾಡೋದಿಲ್ಲ ಅಂತಲ್ಲ. ಇನ್ನು ಇಂಥ ಕೆಲಸಗಳನ್ನು ಮಾಡೋದಕ್ಕೆ ಅಂತಲೇ ಅಲ್ಲೊಂದು ವಿಶೇಷ ಪಡೆ ಇದೆ. ಅದನ್ನು ಕುದ್ಸ್ ಫೋರ್ಸ್ ಅಂತ ಕರೀತಾರೆ. ಸ್ನೇಹಿತರೆ, ಈ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅನ್ನೋದು ಇರಾನಿನ ಸೇನೆಯಲ್ಲಿನ ಒಂದು ವಿಶೇಷ ಪಡೆ. ಇದನ್ನ ಸೆಫಾ ಅಂತಲೂ, ಪಸ್ದರನ್ ಅಂತಲೂ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಕೂಡ ಇದನ್ನ ಕರೀತಾರೆ. ಇದು ಮಲ್ಟಿ ಫೋರ್ಸ್ಗಳನ್ನು ಹೊಂದಿದೆ. ಗ್ರೌಂಡ್ ಫೋರ್ಸ್, ಏರ್ ಫೋರ್ಸ್, ನೇವಿ, ಬಸೀಸ್ ಹಾಗೂ ಕುದ್ಸ್ ಫೋರ್ಸ್ಗಳು ಇದರ ಅಧೀನದಲ್ಲಿ ಬರುತ್ತವೆ. ಈ IRGCಯನ್ನು ಕಮಾಂಡರ್ ಇನ್ ಚೀಫ್ ಮುನ್ನಡೆಸ್ತಾನೆ. ಅವನನ್ನು ಇರಾನಿನ ಸುಪ್ರೀಂ ಲೀಡರ್ ಆಯ್ಕೆ ಮಾಡ್ತಾನೆ. ಈ ಫೋರ್ಸ್ 1979 ಇಸ್ಲಾಮಿಕ್ ಕ್ರಾಂತಿಯ ನಂತರ ರುಹಲ್ಲಾ ಖೊಮೇನಿಯಿಂದ ಸ್ಥಾಪನೆ ಆಯಿತು. ಮೇ 5, 1979 ಹುಟ್ಟುಕೊಂಡ ಈ ಫೋರ್ಸ್ನಲ್ಲಿ 2024 ಲೆಕ್ಕಾಚಾರಗಳ ಪ್ರಕಾರ 1,25,000ಕ್ಕೂ ಅಧಿಕ ಸಿಬ್ಬಂದಿ ಇದೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಗಾರ್ಡ್ ಮಾಡೋದಕ್ಕೆ ಅಂತಲೇ ಈ IRGC ಹೊಸ ಪಡೆಯನ್ನು ಹುಟ್ಟುಹಾಕಿದೆ. ಅದನ್ನ ನ್ಯೂ ಸೆಫಾ ಅಂತಲೂ, ಕಮಾಂಡ್ ಫಾರ್ ದ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ ಆಫ್ ನ್ಯೂಕ್ಲಿಯರ್ ಸೆಂಟರ್ಸ್ ಅಂತಲೂ ಕರೀತಾರೆ. ಹೀಗೆ ಇರಾನ್ನ ಸುಪ್ರೀಂ ಲೀಡರ್ನ ಅಂಕೆಯಲ್ಲಿರುವ IRGC ಸಾಕಷ್ಟು ದೇಶಗಳಲ್ಲಿ ಭಯೋತ್ಪಾದಕ ಸಂಘಟನೆ ಅಂತ ಕರೆಸ್ಕೊಳ್ಳುತ್ತೆ. ಆಸ್ಟ್ರೇಲಿಯಾ, ಬಹರೈನ್, ಕೆನಡಾ, ಎಕ್ವಡಾರ್, ಯುರೋಪಿಯನ್ ಯೂನಿಯನ್, ಇಸ್ರೇಲ್, ಪೆರಗ್ವೆ, ಸೌದಿ ಅರೇಬಿಯಾ, ಸ್ವೀಡನ್, ಯುಕ್ರೇನ್, ಯುನೈಟೆಡ್ ಸ್ಟೇಟ್ಸ್ ಹಾಗೂ ಅರ್ಜೆಂಟೀನಾಗಳು ಈ ಪಡೆಯನ್ನು ಭಯೋತ್ಪಾದಕ ಪಡೆ ಅಂತ ಗುರುತಿಸಿವೆ. ಅರ್ಜೆಂಟೀನಾ IRGCಯ ಕುದ್ಸ್ ಫೋರ್ಸ್ ಅನ್ನು ಕೂಡ ಉಗ್ರ ಪಡೆಗಳ ಪಟ್ಟಿಯಲ್ಲಿಟ್ಟಿದೆ. ಗೆಳೆಯರೆ, ಸಾಮಾನ್ಯವಾಗಿ ಸೇನೆಗೆ ಸೇರೋ ಜನ ಸಂಬಳಕ್ಕಾಗಿ ಕೆಲಸ ಮಾಡ್ತಾರೆ. ಅವರು ದೇಶ ಕಾಯುವ ಕೆಲಸ ಮಾಡ್ತಾರೆ, ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಸ್ವಲ್ಪ ಎಜುಕೇಟೆಡ್ಗಳಿಗೆ ಬಂದರೆ ಸೆಕ್ಯುಲರ್ ಆಗೋ ಸಾಧ್ಯತೆಗಳು ಇರುತ್ತವೆ. ಅಂಥ ಸೈನಿಕರಿಂದ ಇಸ್ಲಾಮಿಕ್ ರೆಜಿಮ್ ಅನ್ನು ಉಳಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹೀಗಾಗಿ ಇಸ್ಲಾಮಿಕ್ ರೆಜಿಮ್ಗೊಂದು ಇಸ್ಲಾಮಿಕ್ ಸೇನೆ ಬೇಕು. ಅದು ಶಿಯಾ ಪಡೆ ಆಗಿರಬೇಕು. ಸರ್ವೋಚ್ಚ ನಾಯಕನ ಬಗ್ಗೆ ನಿಷ್ಠೆ ಹೊಂದಿರೋ ಪಡೆ ಆಗಿರಬೇಕು. ಅಲ್ಲೂ ಸೆಕ್ಯುಲರು ಗಿಕ್ಯುಲರು ಇದು ಯಾವುದೂ ಇಲ್ಲದ ಕಟ್ಟರ್ ಇಸ್ಲಾಂ, ಅದರಲ್ಲೂ ಶಿಯಾ ಮೂಲಭೂತವಾದಿಗಳಲ್ಲಿರಬೇಕು. ಶಿಯಾ ಸಿದ್ಧಾಂತಗಳಿಗಾಗಿ ಅವರು ಏನು ಮಾಡೋದಕ್ಕೂ ಸಿದ್ಧ ಇರಬೇಕು ಅಂದ್ಕೊಂಡು ರುಹಲ್ಲಾ ಖೊಮೇನಿ ಈ IRGCಯನ್ನು ಸ್ಥಾಪನೆ ಮಾಡ್ದ. ಆತ ಇದಿಷ್ಟನ್ನೇ ಮಾಡಲಿಲ್ಲ, ಖೊಮೆನಿಸಮ್ ಅನ್ನೋ ಸಿದ್ಧಾಂತವನ್ನು ಅಲ್ಲಿ ಹುಟ್ಟುಹಾಕ್ದ. ಈ ಮಾರ್ಕ್ಸಿಸಮ್ಮು, ಲೆನಿನಿಸಮ್ಮು, ಮಾವೋಯಿಸಮ್ಮು ಹೀಗೆಲ್ಲ ಇವೆಯಲ್ಲ, ಅದೇ ಥರದ್ದು ಈ ಖೊಮೆನಿಸಮ್ ಕೂಡ. ಖೊಮೇನಿಯ ಸಿದ್ಧಾಂತಗಳನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡೋ ಒಂದು ಪಂಗಡ ಇದು. ಆ ಖೊಮೆನಿಸಮನ್ನು ಇರಾನ್ನಲ್ಲಿ ಕಾಪಾಡೋದಕ್ಕೆ ಹುಟ್ಟಿದ್ದು ಈ IRGC ಮತ್ತು ಅದರ ಅಂಗಸಂಸ್ಥೆಗಳ ಪೈಕಿ ಒಂದಾದ ಬಸೀಸ್. ಈ ಬಸೀಸ್ ಅನ್ನೋದು ಮಾರಲ್ ಪೊಲೀಸಿಂಗನ್ನು ಮಾಡುತ್ತೆ. ಅಂದರೆ ಬುರ್ಖಾ, ಹಿಜಾಬ್, ನಕಾಬುಗಳನ್ನು ಕರೆಕ್ಟಾಗಿ ಹಾಕ್ತಾ ಇದ್ದಾರಾ ಇಲ್ವಾ? ನಮಾಜ್ 5 ಸರಿ ಮಾಡ್ತಾರಾ, 3 ಸರಿ 4 ಸರಿ ಮಾಡ್ತಾರಾ? ಜನ ಇಸ್ಲಾಂನಿಂದ ದೂರ ಆಗ್ತಿದ್ದಾರಾ? ಆಚರಣೆಗಳನ್ನು ಸರಿಯಾಗಿ ಪಾಲಿಸ್ತಾ ಇದ್ದಾರಾ ಇಲ್ವಾ? ರಂಜಾನ್ನಲ್ಲಿ ಉಪವಾಸ ಮಾಡ್ತಾರಾ ಇಲ್ವಾ? ಇಂಥದ್ದನ್ನು ನೋಡೋದ್ರ ಜೊತೆ
ಜನ ಇಸ್ಲಾಮಿಕ್ ರಿಪಬ್ಲಿಕ್ಗೆ ನಿಷ್ಠಾವಂತರಾಗಿರಬೇಕು, ದೇವರನ್ನ ನಂಬಿದಷ್ಟೇ ಈ ಸರ್ವೋಚ್ಚ ನಾಯಕನನ್ನು ಕೂಡ ನಂಬಬೇಕು ಅನ್ನೋದನ್ನ ಇರಾನಿನ ಜನರ ಮೇಲೆ ಹೇರುವ ಕೆಲಸ ಈ ಬಸಿಜ್ ಪಡೆಗಳದ್ದು. ಇದು ಇರಾನಿನ ಒಳಗಿನ ಸೆಕ್ಯೂರಿಟಿಯನ್ನು ನೋಡಿಕೊಳ್ಳುತ್ತೆ. ಇರಾನ್ನಲ್ಲಿ ಬೇರೆ ಪೊಲೀಸರು ಇದ್ದಾರೆ, ಆದರೆ ಮಾರಲ್ ಪೊಲೀಸಿಂಗ್ ಅನ್ನ ಈ ಬಸಿಜ್ ಗ್ರೂಪ್ ಮಾಡುತ್ತೆ. ಇದರಲ್ಲಿ ಸದ್ಯಕ್ಕೆ 90,000 ಮಂದಿ ಆಕ್ಟಿವ್ ಸಿಬ್ಬಂದಿ ಇದ್ರೆ 25 ಮಿಲಿಯನ್ ಅಷ್ಟು ರಿಸರ್ವ್ ಫೋರ್ಸ್ ಅನ್ನು ಕೂಡ ಇದು ಹೊಂದಿದೆ. ಅಂದ್ರೆ ಇರಾನ್ ನಲ್ಲಿನ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಯಾರ್ಯಾರು ಬೆಂಬಲಿಸ್ತಾರೆ ಅವರೆಲ್ಲ ಕೂಡ ಪರೋಕ್ಷವಾಗಿ ಈ ಬಸಿಜ್ ಪಡೆಯ ಸದಸ್ಯರೇ ಆಗಿರ್ತಾರೆ. ಒಂದ್ ವೇಳೆ ಯುದ್ಧ ಸಂಭವಿಸಿದ್ರೆ ಅಥವಾ ಇಸ್ಲಾಮಿಕ್ ಆಡಳಿತಕ್ಕೆ ಸಮಸ್ಯೆ ಉಂಟಾದ್ರೆ ಈ 2.5 ಕೋಟಿ ಜನ ಬಸಿಜ್ ಪಡೆಗಳ ನೆರವಿಗೆ ನಿಂತ್ಕೋತಾರೆ. ಹೀಗಾಗಿನೇ ಬಾಸಿಸ್ ಪಡೆ ಇರಾನ್ನ ಪ್ರಗತಿಪರರೇನಿದ್ದಾರೆ ಅವರ ಕಣ್ಣಿಗೆ ದೊಡ್ಡ ಶತ್ರುವಿನ ಥರ ಕಾಣುತ್ತೆ. ಈ ಪಡೆಯಲ್ಲಿ ಇಷ್ಟೊಂದು ಸಂಖ್ಯೆಯ ಮೆಂಬರ್ಗಳಿರೋದ್ರಿಂದಲೇ ಇರಾನ್ನಲ್ಲಿ ಖಮೇನಿ ವಿರುದ್ಧ ಪ್ರತಿಭಟನೆಗಳಾದಾಗ ಅವುಗಳನ್ನು ಮಣಿಸೋದಕ್ಕೆ ಅಲ್ಲಿನ ಆಡಳಿತಕ್ಕೆ ಸಾಧ್ಯ ಆಗ್ತಾ ಇರೋದು. ಹಾಗೆ ಅಲ್ಲಿ ಅಕಸ್ಮಾತ್ ರೆಜಿಮ್ ಚೇಂಜ್ ಆಗಿಬಿಟ್ರೂ ಕೂಡ ಅಲ್ಲಿಗೆ ಬರೋ ಹೊಸ ಆಡಳಿತ ಸುಖವಾಗಿ ಆಳ್ವಿಕೆ ಮಾಡೋ ಬಗ್ಗೆ ಅನುಮಾನಗಳು ಹುಟ್ಟುತ್ತಾ ಇರೋದು ಕೂಡ ಈ ಬಾಸಿಸ್ ಪಡೆಗಳ ಸಂಖ್ಯೆಯ ಕಾರಣಕ್ಕೆ. ಇನ್ನು ಬಾಸಿಜ್ನ ಹಾಗೆ IRGCಯ ನೆರಳಲ್ಲಿರುವ ಮತ್ತೊಂದು ಭಯಾನಕ ಪಡೆ ಅಂದರೆ ಅದು ಕುದ್ಸ್ ಫೋರ್ಸು. ಈ ಕುದ್ಸ್ ಫೋರ್ಸ್ ಅನ್ನೋದು ಮಿಲಿಟರಿ ಇಂಟೆಲಿಜೆನ್ಸ್ ಅಲ್ಲಿ ಪಳಗಿದ ಪಡೆ. ಈ ಪಡೆ ಇರಾನ್ನಲ್ಲಿ ಹೆಚ್ಚಿರೋದಿಲ್ಲ, ಬದಲಾಗಿ ಇದು ನಾನ್ ಸ್ಟೇಟ್ ಆಕ್ಟರ್ ಆಗಿದ್ದು ಲೆಬನಾನ್ನಲ್ಲಿ, ಇರಾಕಲ್ಲಿ, ಗಾಜಾದಲ್ಲಿ, ಯೆಮನ್ನಲ್ಲಿ ಹಾಗೆ ನಾನಾ ಕಡೆಗಳಲ್ಲಿ ಈ ಕುದ್ಸ್ ಫೋರ್ಸ್ ಕಾಣಿಸ್ತಾ ಇರುತ್ತೆ. ಅಂದರೆ ಇದು ದೇಶದ ಹೊರಗಿರುವ ಪ್ರಾಕ್ಸಿಗಳ ಜೊತೆ ಸೇರಿ ಕೆಲಸ ಮಾಡುವ ಪಡೆ. ಹಾಗೆಯೇ ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಜಿಹಾದ್ ಜೊತೆಯಲ್ಲಿ ಕೂಡ ಇದು ಸಂಪರ್ಕವನ್ನು ಹೊಂದಿದೆ. ಹೌತಿಗಳನ್ನು ಸಿದ್ಧ ಮಾಡಿದ್ದು ಇದೇ ಕುದ್ಸ್ ಪಡೆಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇನ್ನು ಶಿಯಾ ಮಿಲಿಟೆಂಟ್ಗಳು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕುದ್ಸ್ ಫೋರ್ಸ್ನ ಸದಸ್ಯರಿದ್ದೇ ಇರ್ತಾರೆ. ಇರಾಕ್, ಸಿರಿಯಾ, ಆಫ್ಘನಿಸ್ತಾನ, ಪಾಕಿಸ್ತಾನದಲ್ಲಿ ಕೂಡ ಕುದ್ಸ್ ಕೆಲಸ ಮಾಡ್ತಾ ಇದೆ. ಇನ್ನು ಅಮೆರಿಕ IRGC ಹಾಗೂ ಕುದ್ಸ್ ಫೋರ್ಸ್ನ ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅಂತ 2019ರಲ್ಲಿ ಕರೆದಿದೆ. ಅಮೆರಿಕ ಇಲ್ಲಿವರೆಗೆ ಯಾವುದಾದ್ರೂ ಸರ್ಕಾರಿ ಪಡೆಯನ್ನು ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕರೆದಿದ್ರೆ ಅದು ಈ IRGC ಮತ್ತು ಕುದ್ಸ್ ಪಡೆಗಳನ್ನು ಮಾತ್ರ. ಗೆಳೆಯರೆ, ಕುದ್ಸ್ ಫೋರ್ಸ್ ಅನ್ನ 1988ರಲ್ಲಿ ಶುರು ಮಾಡಲಾಯಿತು. ಇದರಲ್ಲಿ 5,000 ಮಂದಿ ಕೆಲಸ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ಪಡೆಯಲ್ಲಿ ಇನ್ನೂ ಹೆಚ್ಚಿನ ಜನ ಕೆಲಸ ಮಾಡ್ತಾ ಇರಬಹುದು. ಜೊತೆಗೆ ಇದು ತುಂಬಾ ಸ್ಟ್ರಾಂಗ್ ಅಂತ ಕೂಡ ಅನಿಸ್ಕೊಳ್ಳುತ್ತೆ. ಇನ್ನು ಈ ಪಡೆಗೆ ಕುದ್ಸ್ ಅಂತ ಹೆಸರಿಡೋದರ ಹಿಂದೆ ಕೂಡ ಒಂದು ಮತಾಂಧ ಕಾರಣ ಇದೆ. ಅರಬಿಕ್ ಭಾಷೆಯಲ್ಲಿ ಜೆರೂಸಲೆಂ ಅನ್ನ ಅಲ್ ಕುದ್ಸ್ ಅಂತ ಕರೀತಾರೆ. ಜೆರೂಸಲೆಂ ಅಲ್ಲಿ ಇಸ್ಲಾಮಿನ 3ನೇ ಪವಿತ್ರ ಕ್ಷೇತ್ರ ಅಲ್ ಅಕ್ಸಾ ಇದೆ. ಇನ್ನು ಜೆರೂಸಲೆಂ ಅನ್ನೋದನ್ನ ಯಾವತ್ತಿಗಾದರೂ ನಾವು ನಮ್ಮ ಕೈವಶ ಮಾಡ್ಕೋಬೇಕು ಅಂತ ಇಸ್ಲಾಮಿಕ್ ಮೂಲಭೂತವಾದಿಗಳು ಬಹಳಷ್ಟು ವರ್ಷಗಳಿಂದ ಹೇಳ್ತಲೇ ಬರ್ತಾ ಇದ್ದಾರೆ. ಅದು ಯಾವ ಮಟ್ಟಕ್ಕೆ ಇವರು ತಲೆಗದನ್ನು ತುಂಬಿಕೊಂಡಿದ್ದಾರೆ ಅಂದ್ರೆ ಅವರ ಪುಸ್ತಕಗಳಲ್ಲಿ ಯಹೂದಿ ಸಾಮ್ರಾಜ್ಯ ಶುರುವಾದ ನಂತರ 80 ವರ್ಷಗಳಲ್ಲಿ ಅದರ ಪತನ ಆಗತ್ತೆ ಅಂತ ಬರೆದಿದ್ದಾರಂತೆ. ಈಗಾಗಲೇ ಇಸ್ರೇಲ್ ಅನ್ನೋದು ಹುಟ್ಟಿ 78 ವರ್ಷಗಳು ಕಳೆದು ಹೋಗಿವೆ. ಯಾಕೆಂದ್ರೆ 1948ರಲ್ಲಿ ಇಸ್ರೇಲ್ ತನ್ನನ್ನು ತಾನು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಳ್ತು. ಅದಾಗಿ 78 ವರ್ಷಗಳು ಕಳೆದು ಹೋಗಿವೆ. ಇನ್ನು ಉಳಿದಿರೋದು 2 ವರ್ಷ. ಹಿಂಗಾಗಿ 2 ವರ್ಷಗಳ ಒಳಗೆ ಇಸ್ರೇಲ್ ನಾಶ ಆಗುತ್ತೆ ಅನ್ನೋ ಥರದ ಒಂದು ನಂಬಿಕೆ ಇಸ್ಲಾಮಿಕ್ ಮತಾಂಧರ ಮನಸ್ಸುಗಳಲ್ಲಿದೆ. ಅದನ್ನ ಇರಾನ್ನಂಥ ದೇಶಗಳು ದೊಡ್ಡ ಮಟ್ಟದಲ್ಲಿ ಪೋಷಿಸ್ತಾ ಇವೆ. ವೆಸ್ಟ್ ಬ್ಯಾಂಕ್ನಿಂದ ಆರಂಭಗೊಂಡು ಮೆಡಿಟರೇನಿಯನ್ ಸಮುದ್ರದ ನಡುವಿನ ಈ ಇಡೀ ಭೂಪ್ರದೇಶ ಪಾಲಸ್ತೀನಿಯರಿಗೆ ಸೇರಬೇಕು, ಇದು ಇಸ್ಲಾಮಿಕ್ ನೆಲ ಆಗಬೇಕು ಅನ್ನೋ ಎಕ್ಸ್ಟ್ರೀಮಿಸ್ಟ್ಗಳ ಕನಸೇನಿದೆ ಅದನ್ನು ಜೀವಂತವಾಗಿಡೋದಕ್ಕಾಗಿಯೇ ಈ ಕುದ್ಸ್ ಪಡೆಗಳಿಗೆ ಜೆರೂಸಲೆಂನ ಹೆಸರನ್ನು ಇರಾನ್ ಕೊಟ್ಟಿದೆ. ಮತ್ತು ಇವರನ್ನು ಅತಿ ಹೆಚ್ಚಾಗಿ ಆಕ್ಟಿವ್ ಆಗಿ ಇಟ್ಟಿರೋದು ಕೂಡ ಜೆರೂಸಲೆಂನ ಸುತ್ತಮುತ್ತಲಿನ ದೇಶಗಳಲ್ಲಿ. ಅಂದರೆ ಇಸ್ರೇಲ್ನ ವಿರುದ್ಧ ಈ ಪಡೆಗಳನ್ನು ದೊಡ್ಡ ಮಟ್ಟದಲ್ಲಿ ಇರಾನ್ ಆಕ್ಟಿವ್ ಮಾಡಿಟ್ಟಿದೆ. ಇನ್ನು ಇದನ್ನು ಇರಾಕ್ ಯುದ್ಧದ ಸಮಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ 900 ಅಂತ ಕರಿತಾ ಇದ್ರಂತೆ. ಅವತ್ತಿಗೆ 900 ಮಂದಿ ಸದಸ್ಯರು ಇದರಲ್ಲಿದ್ದರು. ಇರಾಕ್ನ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಕುದ್ಸ್ ಪಡೆಗಳನ್ನು ಇಂಟೆಲಿಜೆನ್ಸ್ನ ಸಲುವಾಗಿ ಇರಾನ್ ಬಳಕೆ ಮಾಡ್ತಾ ಇತ್ತು. ಆ ಪಡೆಯ ಯಶಸ್ಸು 1988ರಲ್ಲಿ ಅಂದರೆ ಇರಾಕ್ ಜೊತೆಗಿನ ಯುದ್ಧ ಮುಗಿದ ನಂತರ ಕುದ್ಸ್ ಹೆಸರಿನ ಮತ್ತೊಂದು ಪಡೆಯ ಉಗಮಕ್ಕೆ ಕಾರಣ ಆಯಿತು. ಇನ್ನು ಇರಾಕ್ ಯುದ್ಧ ಮುಗಿದ ನಂತರ ಇವರು ಸದಾಮ್ ಹುಸೇನ್ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಅವತ್ತು ಇರಾನ್ನ ಕುದ್ಸ್ ಫೋರ್ಸ್ ಇರಾಕ್ನಲ್ಲಿನ ಕುರ್ದ್ ಜನಾಂಗಕ್ಕೆ ಸದಾಮ್ ಹುಸೇನ್ ವಿರುದ್ಧ ದಾಳಿಗಳನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಯಿತು. ಇನ್ನು ಈ ಕುರ್ದ್ ಪಡೆಗಳಿವೆಯಲ್ಲ, ಇವು ಕೂಡ ಇರಾನ್ನಲ್ಲಿ ರಾಜ ಆಡಳಿತ ಇದ್ದ ಸಂದರ್ಭದಲ್ಲಿ ರಾಜನ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ವು ಮತ್ತು ಇಸ್ಲಾಮಿಕ್ ಕ್ರಾಂತಿಗೆ ಕೂಡ ಕುರ್ದುಗಳು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ರು. ಆ ಸಂಬಂಧದ ಕಾರಣಕ್ಕೇನೆ ಇಲ್ಲಿ ಇರಾನ್ ಕುರ್ದುಗಳಿಗೆ ಇರಾಕ್ ವಿರುದ್ಧ ಸದಾಮ್ ಹುಸೇನ್ನ ಆಡಳಿತದ ವಿರುದ್ಧ ದೊಡ್ಡ ಮಟ್ಟದ ಸಹಾಯವನ್ನು ಮಾಡ್ತಾ ಹೋಯಿತು. ಆದರೆ ಈಗ ಪರಿಸ್ಥಿತಿ ಅನ್ನೋದು ಹೇಗೆ ಬದಲಾಗಿದೆ ನೋಡಿ. ಅದೇ ಕುರ್ದು ಪಡೆಗಳೀಗ
ಇರಾನ್ಗೆ ಸವಾಲೆಸೆಯೋದಕ್ಕೆ ಸಿದ್ಧ ಆಗಿವೆ. ಇರಾಕ್ನ ಇರ್ಬಿಲ್ ನಗರವನ್ನು ಕೇಂದ್ರವಾಗಿಟ್ಟುಕೊಂಡಿರುವ ಕುರ್ದು ಪಡೆಗಳು ಕುರ್ದಿಸ್ತಾನದ ಕನಸನ್ನು ಕಾಣ್ತಾ ಇವೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಕುರ್ದುಗಳಿಗೆ ಸ್ವತಂತ್ರ ದೇಶ ಕಟ್ಟಿಕೊಳ್ಳುವ ಹಕ್ಕಿದೆ, ಸಮಯ ಕೂಡಿ ಬರ್ತಾ ಇದೆ, ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಆಡಳಿತವನ್ನು ಬದಲಾಯಿಸಿ ಇರಾನ್ ಭಾಗದಲ್ಲಿನ ಕುರ್ದು ಭೂಪ್ರದೇಶ ಏನಿದೆ ಅದನ್ನು ನೀವು ವಶಪಡಿಸಿಕೊಂಡು ನಿಮ್ಮದೇ ಆದ ದೇಶ ಕಟ್ಟಿಕೊಳ್ಳೋದಕ್ಕೆ ಸಿದ್ಧ ಆಗಿ ಅಂತ ಕರೆ ಬೇರೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಕುರ್ದುಗಳೀಗ ಇರಾಕ್ ಅಲ್ಲಿನ ಕುದ್ಸ್ ಪಡೆಗಳ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಹೀಗಾಗಿ ಇರಾಕ್ ಅಲ್ಲಿ ಕುದ್ಸ್ ವರ್ಸಸ್ ಕುರ್ದ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಳಗೆ ಕುದ್ಸ್ ಪಡೆಗಳಿವೆಯಲ್ಲ, ಇವು ಕೋರ್ಟ್ ಆಪರೇಷನ್ಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡುತ್ತವೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಇವು ಮಾಡ್ತಾ ಹೋಗುತ್ತವೆ. ಈ ಹಿಂದೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ನಾರ್ದರ್ನ್ ಅಲಯನ್ಸ್ ಹೋರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಕುದ್ಸ್ ಪಡೆ ನಾರ್ದರ್ನ್ ಅಲಯನ್ಸ್ಗೆ ಬೆಂಬಲವಾಗಿ ನಿಂತುಕೊಳ್ತು. ಅಲ್ಲಿ ಭಾರತದ ರಾ ಕೂಡ ಅಹಮದ್ ಶಾ ಮಸೂದ್ ನೇತೃತ್ವದ ನಾರ್ದರ್ನ್ ಅಲಯನ್ಸ್ನ ಪರ ನಿಂತಿತ್ತು. ವಿಶೇಷ ಅಂದ್ರೆ ರಷ್ಯಾ ಕೂಡ ನಾರ್ದರ್ನ್ ಅಲಯನ್ಸ್ ಅನ್ನ ಬೆಂಬಲಿಸಿತ್ತು. ಮಜಾ ಅಂದ್ರೆ 2001ರಲ್ಲಿ ಅಮೆರಿಕದ ಟ್ವಿನ್ ಟವರ್ ಮೇಲೆ ದಾಳಿ ಆದ ಮೇಲೆ ಅಮೆರಿಕ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಬಂತು ನೋಡಿ. ಆಗ ಅಮೆರಿಕನ್ನರು ಏರ್ ಸ್ಟ್ರೈಕ್ ಮಾಡ್ತಾ ಇದ್ರೆ ಭೂಮಾರ್ಗದ ಮೂಲಕ ಕಾಬೂಲ್ ಕಡೆಗೆ ನುಗ್ಗಿ ಬಂದದ್ದು, ತಾಲಿಬಾನಿಗಳನ್ನು ಅಲ್ಲಿಂದ ಓಡಿಸಿದ್ದು ಇದೇ ನಾರ್ದರ್ನ್ ಅಲಯನ್ಸ್ ಪಡೆಗಳು. ಆ ಸಂಘರ್ಷದ ಸಂದರ್ಭದಲ್ಲಿ ಕುದ್ಸ್ ಫೋರ್ಸ್ನ ಕೊಡುಗೆ ತುಂಬಾನೇ ದೊಡ್ಡದಿತ್ತು. ಹಾಗೆ ಅಮೆರಿಕಾದಲ್ಲಿ ಸೌದಿ ಅರೇಬಿಯಾದ ರಾಯಭಾರಿಯನ್ನ ಹೊಡೆದು ಹಾಕೋ ಪ್ಲಾನ್ ಒಂದನ್ನು ಈ ಕುದ್ಸ್ ಪಡೆ ಮಾಡ್ತು. ಅದನ್ನು ಅಮೆರಿಕ ಅವತ್ತು ವಿಫಲಗೊಳಿಸುತ್ತೆ. 2011ರಲ್ಲಿ ಒಬಾಮಾ ಆಡಳಿತದ ಕಾಲದಲ್ಲಿ ಈ ಥರದ ಘಟನೆಯೊಂದು ನಡೆದಿತ್ತು ಅಂತ ಹೇಳಿದ್ರು. ಸೌದಿಯ ಅವತ್ತಿನ ರಾಯಭಾರಿ ಅಬ್ದಲ್ ಅಲ್ ಜುಬೈರ್ ಅವರನ್ನ ಹೊಡೆದು ಹಾಕೋದಕ್ಕೆ ಕುದ್ಸ್ ಪ್ಲಾನ್ ಅನ್ನು ಮಾಡಿತ್ತಂತೆ. ಹಾಗೆ 2022ರಲ್ಲಿ ಮೈಕ್ ಪ್ಯಾಂಪಿಯೋ ಹಾಗೂ ಜಾನ್ ಬೋಲ್ಟನ್ ಅವರನ್ನು ಕೂಡ ಹೊಡೆದು ಹಾಕೋದಕ್ಕೆ ಈ ಕುದ್ಸ್ ಪಡೆ ಯೋಜನೆಯೊಂದನ್ನು ಸಿದ್ಧ ಮಾಡಿತ್ತು ಅಂತ ಹೇಳಲಾಗುತ್ತೆ. ಇನ್ನು ವೆನೆಜುವೆಲಾದಲ್ಲಿ ಇರಾನ್ನ ಕುದ್ಸ್ ಫೋರ್ಸ್ ತನ್ನ ಬಲವನ್ನು ಹೆಚ್ಚು ಮಾಡಿಕೊಂಡಿತ್ತು. ಹಾಗೆ ಲೆಬನಾನ್, ಸಿರಿಯಾ ಹಾಗೂ ಯೆಮನ್ಗಳಲ್ಲಿ ಇವರ ಚಟುವಟಿಕೆಗಳು ತೀವ್ರಗೊಂಡಿದ್ವು ಅಂತ ಹೇಳ್ತಾರೆ. ಈ ಕುದ್ಸ್ ಫೋರ್ಸ್ ಇದೆಯಲ್ಲ, ಇದರ ಹೆಜ್ಜೆಯ ಗುರುತುಗಳು ಭಾರತದಲ್ಲಿ ಕೂಡ ಕಂಡು ಬಂದವು. 2012ರಲ್ಲಿ ದೆಹಲಿಯಲ್ಲಿ ನಡೆದಿದ್ದ ಸ್ಫೋಟದ ಹಿಂದೆ IRGC ಹಾಗೂ ಕುದ್ಸ್ ಫೋರ್ಸ್ ಇತ್ತು ಅಂತ ಹೇಳ್ತಾರೆ. ಇಸ್ರೇಲಿನ ರಾಯಭಾರಿಯೊಬ್ಬರನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಕಾರ್ ಚಾಲಕ ಸೇರಿದಂತೆ 4 ತೀವ್ರವಾಗಿ ಗಾಯಗೊಂಡರು. ಆದರೆ ಅದೃಷ್ಟವಶಾತ್ತು ಆ ದಾಳಿ ಯಾರ ಪ್ರಾಣವನ್ನು ತೆಗಿಲಿಲ್ಲ. ಇನ್ನು ಈ ದಾಳಿಯ ಹಿಂದಿದ್ದದ್ದು ಕುದ್ಸ್ ಪಡೆ ಅನ್ನೋದನ್ನ ದೆಹಲಿಯ ಪೊಲೀಸರು ತನಿಖೆಯ ಮೂಲಕ ದೃಢಪಡಿಸಿದ್ರು. ಗೆಳೆಯರೆ, ಇಲ್ಲಿ ಇರಾನ್ ಮತ್ತು ಕುದ್ಸ್ ಪಡೆಗಳು ಇಸ್ರೇಲಿ ರಾಯಭಾರ ಕಚೇರಿಯ ಸಿಬ್ಬಂದಿಗಳನ್ನು, ಇಸ್ರೇಲಿ ರಾಯಭಾರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿರಬಹುದು. ಆದರೆ ಆ ದಾಳಿ ನಡೆದದ್ದು ಭಾರತದ ನೆಲದಲ್ಲಿ. ಭಾರತದ ನೆಲದಲ್ಲೊಂದು ಭಯೋತ್ಪಾದಕ ಕೃತ್ಯ ನಡೆಯೋದು ಅಂದ್ರೆ ಅದು ಭಾರತದ ಸಾರ್ವಭೌಮತ್ವದ ಮೇಲಾದ ದಾಳಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಬೇರೆ ಯಾವುದೋ ದೇಶದ ರಾಯಭಾರಿಯನ್ನ, ರಾಜತಾಂತ್ರಿಕ ಸಿಬ್ಬಂದಿಯನ್ನ ಕೊಲ್ಲೋದು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಭಾರತಕ್ಕಾಗುವ ಅವಮಾನ ಕೂಡ ಆಗುತ್ತೆ. ಆ ಸಿಬ್ಬಂದಿಗೆ ಸೂಕ್ತ ರಕ್ಷಣೆಯನ್ನ ಕೊಡೋದ್ರಲ್ಲಿ ಭಾರತ ವಿಫಲವಾಯಿತು ಅನ್ನೋದನ್ನ ಅದು ತೋರಿಸಿದಂತಾಗತ್ತೆ. ಹೀಗಾಗಿ ಇರಾನ್ ಇಸ್ರೇಲನ್ನೇ ಟಾರ್ಗೆಟ್ ಮಾಡ್ಕೊಂಡ್ರೂ ಕೂಡ ಅದನ್ನ ಭಾರತದ ನೆಲದಲ್ಲಿ ಮಾಡಿದ್ದಿದೆ ನೋಡಿ, ಅದು ನಿಜಕ್ಕೂ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಮೊನ್ನೆ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಭಾರತ ಸಂತಾಪ ಸೂಚಿಸಲಿಲ್ಲ ಅಂತ ಶ್ರೀಮತಿ ಸೋನಿಯಾ ಗಾಂಧಿಯವರು ಬರೆದಿದ್ದ ಲೇಖನವನ್ನು ಓದ್ತಾ ಇದ್ದಾಗ ನನಗೆ ತಕ್ಷಣ ನೆನಪಾಗಿದ್ದು ಈ 2012ರ ಸ್ಫೋಟದ ಘಟನೆ. ಅವತ್ತು ನಮ್ಮಲ್ಲಿ UPA ಸರ್ಕಾರನೇ ಇತ್ತು. ಇರಾನ್ ನಮಗೆ ಏನೆಲ್ಲ ಮಾಡಿದೆ, ಇರಾನ್ ನಮ್ಮ ಮಿತ್ರ ಖಮೇನಿ ಸಾಬಿಗೆ ಸಂತಾಪ ಸೂಚಿಸಬೇಕು ಅಂತ ಇವತ್ತು ಎದೆ ಬಡ್ಕೊಂಡು ಅಳ್ತಿದಾರಲ್ಲ ಕೆಲವರು. ಅವರಿಗೆ ಈ ಹಳೆಯ ಘಟನೆಗಳ ಬಗ್ಗೆ ಗೊತ್ತಿರೋದಿಲ್ಲ ಅಥವಾ ಮರ್ತಿರ್ತಾರೆ. ಕೆಲವು ಬಾರಿ ಜಾಣ ಮರೆವೂ ಆಗಿರುತ್ತೆ. ಹೀಗಾಗಿ ಜಸ್ಟ್ ನೆನಪು ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ. ಗೆಳೆಯರೆ, ಜಗತ್ತಲ್ಲಿ ಯಾರು ಯಾರಿಗೂ ಮಿತ್ರರಲ್ಲ. ಇಲ್ಲಿ ಎಲ್ಲವೂ ಕೂಡ ಅವಕಾಶ, ಸಂದರ್ಭ ಮತ್ತು ಲಾಭ ನಷ್ಟಗಳ ಲೆಕ್ಕಾಚಾರದ ಮೇಲೆ ಮಾತ್ರ ನಡೆಯುತ್ತೆ. ಜಗತ್ತಿರೋದೇ ಹೀಗೆ. ಇರಾನ್ ನಮ್ಮ ಆಂತರಿಕ ವಿಷಯಗಳಲ್ಲಿ ಸಾಕಷ್ಟು ಬಾರಿ ಮೂಗು ತೋರಿಸಿದೆ. ಇಲ್ಲಿನ ಶಿಯಾ ಜನಾಂಗವನ್ನು ತೋರಿಸಿ ಭಾರತವನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನೂ ಮಾಡಿದೆ. ಕಾಶ್ಮೀರದ ವಿಷಯದಲ್ಲಿ ಇರಾನ್ ಯಾವತ್ತೂ ಭಾರತದ ಜೊತೆ ನಿಲ್ಲಿಲ್ಲ. ಹಾಗೇನೆ ದೆಹಲಿ ಸ್ಫೋಟದ ಹಿಂದೆ ಕೂಡ ಕುದ್ಸ್ ಪಡೆಗಳ ಅಪ್ಪನಂತಿರುವ IRGCಯ ನೆರಳಿತ್ತು. ಸೊ ಇಲ್ಲಿ ಇರಾನ್ ಜೊತೆ ಭಾರತ ವ್ಯಾಪಾರಿ ಸಂಬಂಧಗಳನ್ನು ಇಟ್ಟುಕೊಳ್ಳೋವರೆಗೆ ಓಕೆ, ಅದನ್ನು ಮೀರಿ ಯಾರು ಯಾರಿಗೂ ಏನೂ ಅಲ್ಲ. ಇರಾನ್ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅನ್ನು ಬೆಂಬಲಿಸ್ತಾ ಇತ್ತು ಅನ್ನೋದಕ್ಕೆ ದೆಹಲಿ ಘಟನೆ ಕೂಡ ಒಂದು ಸಾಕ್ಷಿ. ಸೊ ಇದೇ ರೀತಿ ಇರಾನ್ನ ಕುದ್ಸ್ ಪಡೆಗಳು ಸಾಕಷ್ಟು ದೇಶಗಳಲ್ಲಿ ದಾಳಿಗಳನ್ನು ಮಾಡಿವೆ, ಸಾಕಷ್ಟು ಜನರನ್ನು ಕೊಂದು ಹಾಕಿವೆ, ಭಯೋತ್ಪಾದನೆಗೆ, ವೆಪನ್ ಡೀಲಿಂಗ್ಗೆ ಬೆಂಬಲವನ್ನು ಕೊಟ್ಟಿವೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಈಗ ಇದೇ ಕುದ್ಸ್ ಪಡೆಗಳ ಮೂಲಕ ಟ್ರಂಪ್ ಅನ್ನು ಕೊಲ್ಲುವ ಪ್ಲಾನ್ ಸಿದ್ಧ ಆಗಿದೆ ಅಂತ ಅಮೆರಿಕದ ಏಜೆನ್ಸಿಗಳು ಹೇಳ್ತಾ ಇವೆ.
ಇನ್ನು ಕುದ್ಸ್ ಅನ್ನೋದು ಜೆರೂಸಲೆಂನ ಹೆಸರಲ್ಲಿ ಶುರುವಾದ ಪಡೆ. ಮಧ್ಯಪ್ರಾಚ್ಯದಲ್ಲಿರೋ ಎಲ್ಲ ಇರಾನ್ ಪ್ರಾಕ್ಸಿಗಳನ್ನು ಮತ್ತು ಅಲ್ಲಿನ ಹಮಾಸ್ ಸೇರಿದಂತೆ ವಿವಿಧ ಭಯೋತ್ಪಾದಕ ಸಂಘಟನೆಗಳನ್ನು ಕೂಡ ಈ ಕುದ್ಸ್ ಮೇಂಟೈನ್ ಮಾಡುತ್ತೆ. ಲೋನ್ ವೋಲ್ಫ್ ಅಟ್ಯಾಕ್ಗಳನ್ನು ಇದು ಮಾಡಿಸುತ್ತೆ. ಹೀಗಾಗಿ ಇಸ್ರೇಲಿನ ಟಾರ್ಗೆಟ್ ಲಿಸ್ಟಲ್ಲಿ ಇವರು ಇಲ್ಲದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕುದ್ಸ್ ನೆಲೆಗಳ ಮೇಲೆ ಇಸ್ರೇಲ್ ಕೂಡ ದಾಳಿಗಳನ್ನು ತೀವ್ರಗೊಳಿಸಿದೆ. IRGC ಹಾಗೂ ಕುದ್ಸ್ನ ಮುಖ್ಯಸ್ಥರನ್ನು ಇಸ್ರೇಲ್ ಮತ್ತು ಅಮೆರಿಕಾಗಳು ಹೊಡೆದು ಹಾಕ್ತಲೇ ಇವೆ. ಇದು ಗೆಳೆಯರೆ ಇರಾನ್ನ ಭಯಾನಕ ಪಡೆ ಅಂತ ಕರೆಸಿಕೊಳ್ಳುವ IRGC ಮತ್ತು ಅದರ ಇನ್ನಿತರ ಪಡೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.